ಮೃತ ಸರ್ಕಾರಿ ನೌಕರನ ವಿವಾಹಿತ ಪುತ್ರಿಗೂ ಅನುಕಂಪದ ನೇಮಕಾತಿಗೆ ಅರ್ಹತೆ, ಹೈಕೋರ್ಟ್. ಬೆಂಗಳೂರು ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು, ಮೃತ ಸರ್ಕಾರಿ ನೌಕರನ ಮೇಲೆ ಅವಲಂಬಿತಳಾಗಿ ಅವರೊಂದಿಗೆ ವಾಸಿಸುತ್ತಿದ್ದ ವಿವಾಹಿತ ಪುತ್ರಿಯು ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗಕ್ಕೆ ಅರ್ಹಳು ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಾಂಶಗಳು: ವಿವಾಹಿತ ಮಗಳು ಕೂಡ ಅನುಕಂಪದ ನೇಮಕಾತಿಗೆ ಅರ್ಹಳು. ಮೃತ ನೌಕರನ ಮೇಲೆ ಅವಲಂಬಿತಳಾಗಿದ್ದು, ಅವರೊಂದಿಗೆ ವಾಸಿಸಿದ್ದರೆ ಅರ್ಜಿ ಪರಿಗಣಿಸಬೇಕು. ತಾಯಿ ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವ ಕಾರಣಕ್ಕೆ ಮಾತ್ರ ಅರ್ಜಿಯನ್ನು ತಿರಸ್ಕರಿಸಲಾಗುವುದಿಲ್ಲ. 1996ರ ಕರ್ನಾಟಕ ನಾಗರಿಕ ಸೇವೆಗಳ ಅನುಕಂಪದ ನೇಮಕಾತಿ ನಿಯಮಗಳ ತಿದ್ದುಪಡಿ ಹಿಂದಿನಿಂದಲೇ ಜಾರಿಯಲ್ಲಿದೆ ಎಂದು ಹೈಕೋರ್ಟ್ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಕೆಟಿ/ಕ್ಯಾಟ್ ತೀರ್ಪನ್ನು ರದ್ದುಪಡಿಸಿ ಅರ್ಜಿದಾರೆಯ ಮನವಿಯನ್ನು ಮರುಪರಿಗಣಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗಿದೆ. ಈ ತೀರ್ಪಿನ ಮಹತ್ವ: ಈ ತೀರ್ಪಿನಿಂದ ಕೇವಲ ವಿವಾಹಿತಳು ಎಂಬ ಕಾರಣಕ್ಕೆ ಮೃತ ಸರ್ಕಾರಿ ನೌಕರನ ಪುತ್ರಿಯ ಅನುಕಂಪದ ನೇಮಕಾತಿ ಅರ್ಜಿಯನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಬೇರೆ ಎಲ್ಲ ಅರ್ಹತಾ ಷರತ್ತುಗಳನ್ನು ಪೂರೈಸಿದರೆ ವಿವಾಹಿತ ಪುತ್ರಿಯೂ ಅನುಕಂಪದ ನೇಮಕಾತಿಗೆ ಪರಿಗಣನೆಗೆ ಅರ್ಹಳಾಗಿರುತ್ತಾರೆ.